ಸೊ ಫೈನಲಿ ಆ ಒಂದು ದಿನ ಬಂದೇ ಬಿಡ್ತು ಅಂತಂದ್ರೆ ನಾವೆಲ್ಲ ಕಾಯ್ತಾ ಇದ್ವಿ RCB ಫೈನಲಿ ಫೈನಲ್ಸ್ ಹೋಗುತ್ತೆ ಅಂತ. ಇವತ್ತು ಫೈನಲ್ಸ್ ಹೋಗ್ಬಿಟ್ಟಿದೆ. ಇವತ್ತು ಫೈನಲ್ ಮ್ಯಾಚ್ ಇದೆ RCB ವರ್ಸಸ್ ಪಂಜಾಬ್. ಸೊ ಬೆಂಗಳೂರಲ್ಲಿ ಬಹಳಷ್ಟು ಜನ ವಿಶೇಷ ಪೂಜೆ ಪುರಸ್ಕಾರಗಳು ಹೋಮ ಹವನಗಳು ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಹೌದಪ್ಪ ಈ ಸಲ ಮಾತ್ರ ಕಪ್ ಬಿಡೋ ಚಾನ್ಸೇ ಇಲ್ಲ ಅಂತ ಹೇಳಿ ಮತ್ತಷ್ಟು RCB ಫ್ಯಾನ್ಸ್ಗಳಿದ್ದಾರೆ. ಸೊ ಬನ್ನಿ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಈ ಸಲ ಎಷ್ಟು ನಿರೀಕ್ಷೆ ಇದೆ, ಏನ್ ಹೇಳ್ತೀರಾ? ಈ ಸರಿ ಕಪ್ ಬಿಡೋದಾ ಇಲ್ವಾ? ಏನು ಈ ಸಲ ಕಪ್ ನಮ್ದೇ. 18 ವರ್ಷ ಕಾದಿದ್ದೇವೆ. ಈ ಸಂಧಿ ಇದೇ ರೀತಿ ವಿಜೃಂಭಣೆಯಿಂದ 11 ಗಂಟೆಗೆ ವಿಧಾನಸೌಧದ ಮುಂದೆ ಸಿಹಿ ಆಚರಣೆ ಮಾಡ್ತೇವೆ, ಸಿಹಿ ಸಂಭ್ರಮ ಮಾಡ್ತೇವೆ. RCB ಗೆದ್ದೇ ಗೆಲ್ಲುತ್ತೆ. ಇವತ್ತು ತೆಂಗಿನಕಾಯಿ, ಕುಂಬಳಕಾಯಿ, ನಿಂಬೆಹಣ್ಣು, ಹಾಲಿನ ಅಭಿಷೇಕ ಮಾಡುವ ಮುಖಾಂತರ ಡ್ರೈವರಲ್ಲಿ ಪ್ರಾರ್ಥಿಸಿದ್ದೇವೆ. RCB ಗೆದ್ದೇ ಗೆಲ್ಲುತ್ತೆ. RCB ಜೈ RCB. ಯಾವತ್ತು RCB ಸೋಲಲ್ಲ. ಈ ಸಲ ಕಪ್ ನಮ್ದೇ. ಸರ್, ಯಾವ ಪ್ಲೇಯರ್ ಇಂದ ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಯಾವ ಪ್ಲೇಯರ್ ಇಂದ ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಯಾವ ರೀತಿ ಪರ್ಫಾರ್ಮೆನ್ಸ್ ಇರಬಹುದು? ವಿರಾಟ್ ಕೊಹ್ಲಿ 100 ರನ್, ರಜತ್ ಪಾಟಿದಾರ್ 100 ರನ್. ಇವತ್ತು ಬೌಲರ್ಗಳೆಲ್ಲ ವಿಕೆಟ್ ಕಿತ್ತಾಕ್ತಾರೆ. ಇವತ್ತು ಅವ್ರನ್ನ ಹಾಲ್ ಔಟ್ ಮಾಡ್ತಾರೆ. ನಾವು ಗೆಲ್ತೇವೆ. 6-6 4-4. ಇವತ್ತು ನೋಡ್ತಾ ಇದ್ರೆ ವಿಜೃಂಭಣೆ. ಇವತ್ತು ಆಟಗಾರರಿಗೆ ಗಾಳಿ ಆಂಜನೇಯ ವಿಶೇಷವಾಗಿ ಶಕ್ತಿ ತುಂಬುವಂಥ ಕೆಲಸ ನಾವು ಮಾಡಿದ್ದು. ಸರ್, ವಿರಾಟ್ ಕೊಹ್ಲಿ ಇರೋವರೆಗೂ RCB ಕಪ್ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ? ಇಲ್ಲ, ವಿರಾಟ್ ಕೊಹ್ಲಿಯಿಂದಲೇ RCB ಗೆಲ್ಲುತ್ತೆ. ವಿರಾಟ್ ಕೊಹ್ಲಿನೇ RCB ಗೆಲ್ಸುತ್ತೆ. ಮ್ಯಾಚ್ ನೋಡಿ. ಜೈ RCB. ನಾನು ಈ ಸಲ RCB ಪಕ್ಕ ಗೆದ್ದೇ ಗೆಲ್ಲುತ್ತೆ. 100% ವಿರಾಟ್ ಕೊಹ್ಲಿ 100 ರನ್ ಹೊರಿತಾರೆ. ಇಷ್ಟು ವರ್ಷನೇ ಬೇರೆ, ಇವಾಗ ಬೇರೆ, ಇನ್ನು ಮುಂದೆ ಬೇರೆ ಲೆಕ್ಕ. ಮುಂದೆ ಮೊದಲು ಬೇರೆ ಲೆಕ್ಕ, ಇನ್ನು ಮುಂದೆ ಬೇರೆ ಲೆಕ್ಕ. ಈ ಸಲ ಪಕ್ಕ 100% RCB ಗೆದ್ದೇ ಗೆಲ್ಲುತ್ತೆ. ನಮ್ಮ ಆಂಜನೇಯ ಎಲ್ಲರಲ್ಲೂ ಬಂದು ಇವತ್ತು ಆಡೋದು ಬೇರೆ ಯಾರು ಅಲ್ಲ, ಆಂಜನೇಯನೇ ಬಂದು ಆಡ್ತಾನೆ. ಎಲ್ಲರ ಮೈಯಲ್ಲೂ ಬರೋದು ಆಂಜನೇಯನೇ. ಈ ಗಾಳಿ ಥರ ಹೋಗಿ ಅಹಮದಾಬಾದಲ್ಲಿ ಹೋಗಿ ಆಂಜನೇಯ ಆಡೋದು. ಕರ್ನಾಟಕದಿಂದ ಇರೋದು ಒಬ್ಬನೇ ಆಂಜನೇಯ. ಅವ್ರು ಎಲ್ಲರ ಮೈಯಲ್ಲೂ ಬಂದು ಈ ಸಲ 300+ ಹೊಡ್ತಾರೆ. ಏನ್ ಅನ್ಸುತ್ತೆ ಈ ಸರಿ? ಅಂದ್ರೆ ಯಾವ ಪ್ಲೇಯರ್ ಇಂದ ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಯಾರು ಹೇಗೆ ಆಡಬಹುದು? ಕೊಹ್ಲಿ 100% ಕಡೆತನ ಇರ್ತಾರೆ. ಕರೆತನ ಇದ್ದು ಮ್ಯಾಚ್ ವಿನ್ ಮಾಡೇ ಹೋಗ್ತಾರೆ. ಹೆಜಲ್ವುಡ್ ವಿಕೆಟ್ ತೊಗೊತಾರೆ ಪಕ್ಕ. ನಮ್ಮ ಭುವನೇಶ್ವರ್ ಕುಮಾರು, ಸುರೇಶ್ ಶರ್ಮಾ ಎಲ್ಲರೂ ಚೆನ್ನಾಗಿ ಆಡ್ತಾರೆ. ವಿರಾಟ್ ಕೊಹ್ಲಿ ಇವತ್ತು ವಿರಾಟ್ ಕೊಹ್ಲಿಯಿಂದ 100 ರನ್ ಹೊಡಿತಾರೆ. ವಿರಾಟ್ ಅಂತ ಅಂದರೆ 3 ಅಕ್ಷರ, ಕೊಹ್ಲಿ 2 ಅಕ್ಷರ, 5 ಅಕ್ಷರ ಅಂತ ಅಂದರೆ ಪಾಂಡವರು ಕುರುಕ್ಷೇತ್ರ ಗೆದ್ದಿದ್ದಾರೆ. ಅದೇ ರೀತಿ RCB ಮ್ಯಾಚನ್ನ ನಮ್ಮ ತಂಡ ಗೆದ್ದೇ ಗೆಲ್ಲುತ್ತೆ. RCB ಗೆದ್ದೇ ಗೆಲ್ಲುತ್ತೆ. ಇದಕ್ಕಾಗಿ ಇಡೀ ಕರ್ನಾಟಕ ಅಲ್ಲ, ಇಂಡಿಯಾನೇ ಕಾಯ್ತಾ ಇದೆ. RCBನ ಗೆಲ್ಲದೆ ನಮ್ಮದು ಒಂದು. ಆದ್ದರಿಂದ ಆಂಜನೇಯ ನೋಡಿ, ಪ್ರತಿಯೊಂದು ರಾಮನ ಭಕ್ತ ಆಂಜನೇಯ. ಸೀತಾದೇವಿನ ಕರ್ಕೊಂಡು ಬರಬೇಕಾದ್ರೆ ಆಂಜನೇಯ ಸತತ ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿ ನಾವು ಈ ದಿನ ವಿಶೇಷವಾದ ಪೂಜೆ ಮಾಡಿಸಿ ಆಂಜನೇಯನಿಂದ ಹೊರ ಬೇಡಿದ್ದೀವಿ. RCB ಕಪ್ ನಮ್ಮದೇ. ಕರ್ನಾಟಕದಲ್ಲಿ RCB ಗೆದ್ದೇ ಗೆಲ್ಲುತ್ತೆ. RCBಗಾಗಿ ಸಿಹಿ ಹಂಚ್ತೀವಿ ಅಂತ ನಾವು ಒಂದು ಮಾತು ಹೇಳ್ತಾ ಇದ್ದೀವಿ. ಯಾವ್ದು ಮೇಡಮ್? ಹಾಂ, ಮೇಡಮ್ ಅವರೆಲ್ಲ ಅದೊಂದು ಭ್ರಾಂತು. ಅವ್ರು ಆಡ್ಕೋತಾ ಇದ್ದಾರೆ ಹೊರತು ಅದನ್ನು ನೋಡಿ. ಇವಾಗ ಟಿವಿನಲ್ಲಿ ಇನ್ನು ಕೂತ್ಕೊಂಡು ನೋಡಲಿ ಆ ಮ್ಯಾಚ್ ಯಾವ ರೀತಿ ಆಡ್ತಾ ಇದ್ದಾರೆ. ಅವ್ರಿಗೆ ತಕ್ಕಂಥ ಉತ್ತರ ಏನು ಅಂತ ಸಿಗುತ್ತೆ. ಕಾದು ನೋಡಬೇಕು ಯಾರಿಗೆ ಕೊಟ್ಟಿದ್ದು ಅಂತ. ಇವತ್ತು ಗೊತ್ತಾಗುತ್ತೆ ಫೈನಲ್ ಮ್ಯಾಚು. ಇವತ್ತು ನಮ್ಮದು 100% 18 ಜರ್ಸಿ ನಂಬರ್ 18, ವಿರಾಟ್ ಕೊಹ್ಲಿ ನಂಬರ್ 18, ಗೆಲುವು 18, 9. ಸೂಪರ್ ಸಕ್ಸಸ್.